ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ನಗರದ ಬೈಪಾಸ್ ಗಣೇಶೋತ್ಸವ ಸಮಿತಿ ವತಿಯಿಂದ ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ಪಡಿಪೂಜೆಯನ್ನು ಭಾನುವಾರ ಸಂಜೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಸಂಜೆ ಪ್ರಾರಂಭವಾದ ಶ್ರೀ ಅಯ್ಯಪ್ಪ ಸ್ವಾಮಿ ಪಡಿಪೂಜೆಯಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಮಂದಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪಾಲ್ಗೊಂಡು ಸ್ವಾಮಿಯ ಭಜನೆ ಕೀರ್ತನೆಗಳನ್ನು ತಡರಾತ್ರಿಯವರೆಗೂ ಭಜಿಸಿದರು. ನಂತರ ಗುರುಸ್ವಾಮಿ ವೇಣುಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಮಹಾಮಂಗಳಾರತಿ ನೆರವೇರಿತು. ಮಹಾಮಂಗಳಾರತಿ ನಂತರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಹಾಗೂ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಶ್ರೀ ಅಯ್ಯಪ್ಪ ಸ್ವಾಮಿ ಪಡಿಪೂಜೆಗಾಗಿ ಬೈಪಾಸ್ ಗಣೇಶೋತ್ಸವ ಪೆಂಡಾಲಿನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಲಿನ ಸನ್ನಿಧಾನದ ಮಂಟಪವನ್ನು ನಿರ್ಮಿಸಲಾಗಿತ್ತು. ಮಂಟಪವನ್ನು ವಿವಿಧ ಬಗೆಯ ಹೂಗಳು ಹಾಗೂ ಜಗಜಮಿಸುವ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು. ಪಡಿಪೂಜೆಯಲ್ಲಿ ಗುರುಸ್ವಾಮಿಗಳಾದ ವೇಣುಸ್ವಾಮಿ, ಮಂಜುನಾಥ ಸ್ವಾಮಿ, ರಘುನಾಥ ಸ್ವಾಮಿ, ಸಂತೋಷ್ ಸ್ವಾಮಿ, ಶ್ರೀಧರ್ ಸ್ವಾಮಿ, ನಿತಿನ್ ಸ್ವಾಮಿ, ಬದರಿನಾಥ ಸ್ವಾಮಿ, ರಘುಸ್ವಾಮಿ, ಮರಳೂರು ರಮೇಶ್ ಸ್ವಾಮಿ, ನಗರಗೆರೆ ಸತೀಶ್ ಸ್ವಾಮಿ, ಅಭಿಷೇಕ್ ಸ್ವಾಮಿ, ಲಕ್ಷ್ಮೀ ನರಸಪ್ಪ ಸ್ವಾಮಿ ಹಾಗೂ ನೂರಾರು ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬೈಪಾಸ್ ಗಣೇಶೋತ್ಸವ ಸಮಿತಿಯ ಬೈಪಾಸ್ ರವಿ, ಶಿವಾರೆಡ್ಡಿ, ಗಣೇಶ್, ಹರೀಶ್, ಲಕ್ಷ್ಮೀಪತಿ, ಬಾಬು ರೆಡ್ಡಿ, ರಘು, ಅಜಯ್, ಸುರೇಶ್, ಬಾಲಕೃಷ್ಣ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುದ್ದಿಸಾಕ್ಷಿ ನ್ಯೂಸ್, ಗೌರಿಬಿದನೂರು. ಸ್ವಾಮಿ ಶರಣಂ. ನಾಳೆ ಸಂಜೆ 7:30ಕ್ಕೆ ಸರಿಯಾಗಿ ಮಳ್ಳೂರು ಕಡಿವೆ ಒಡನೆ ಪಡೆದಲು ಸುಗನ್ನಾಮ ಸತ್ಯವಾದ ಪನ್ನು ಮೊದಲೇಟು ಪಡೆವೆ ಅಯ್ಯಪ್ಪ